ಇವತ್ತು ನಾವು ಲೆಡ್ಜರ್ಸ್ನ ಯಾವ ರೀತಿ ಆಲ್ಟರ್ ಮಾಡೋದು ಮತ್ತೆ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನೋಡೋಣ. ಲೆಡ್ಜರ್ಸ್ ಡಿಲೀಟ್ ಮತ್ತು ಆಲ್ಟರ್ ಮಾಡೋದಕ್ಕೆ ನಾವು ಗೇಟ್ವೇ ಆಫ್ ಟ್ಯಾಲಿ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಶೋ ಮೋರ್, ಎಂಟರ್. ಇಲ್ಲಿ ನೀವು ನೋಡಬಹುದು ಅಕೌಂಟಿಂಗ್ ಮಾಸ್ಟರ್ಸ್ ಅಲ್ಲಿ ಗ್ರೂಪ್ಸ್ ಮತ್ತೆ ಲೆಡ್ಜರ್ಸ್. ಗ್ರೂಪ್ ಮೇಲೆ ಕ್ಲಿಕ್ ಮಾಡೋಣ. ಗ್ರೂಪ್, ಎಂಟರ್. ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಗ್ರೂಪ್ಸ್ ಇದೆ. ನಿಮ್ಗೆ ಯಾವ್ದಾದ್ರು ಗ್ರೂಪ್ ನ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ಟ್ರೇಷನ್, ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ನಾವು ಆಲ್ಟರ್ ಮಾಡಬಹುದಾಗುತ್ತೆ. ಇಲ್ಲಿ ನಾವು ಆಲ್ಟ್ರೇಷನ್ ಬೇಕಂದ್ರೆ ಆಲ್ಟ್ರೇಷನ್ ಮಾಡಬಹುದು. ನಿಮ್ಗೆ ಇನ್ನೊಂದು ಜ್ಞಾಪಕ ಇರಲಿ, ಇಲ್ಲಿ ಲೀಸ್ಟ್ ಆಫ್ ಗ್ರೂಪ್ಸ್ ಅಲ್ಲಿ ಇದೆಲ್ಲ ಗ್ರೂಪ್ಸ್ ಗಳು ಆಟೋಮೆಟಿಕ್ ಆಗಿ ಟ್ಯಾಲಿಯಲ್ಲಿ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಇದು ಯಾವುದೇ ಗ್ರೂಪ್ ಅನ್ನ ನಾವು ಡಿಲೀಟ್ ಮಾಡೋದಕ್ಕೆ ಮತ್ತೆ ಆಲ್ಟರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಹೊಸದಾಗಿ ಯಾವ್ದಾದ್ರು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಆ ಗ್ರೂಪ್ ಅನ್ನ ಆಲ್ಟರ್ ಮಾಡಬಹುದು ಮತ್ತು ಡಿಲೀಟ್ ಸಹ ಮಾಡಬಹುದು. ಎಸ್ಕೇಪ್ ಮಾಡೋಣ. ಈಗ ನಾವು ಲೆಡ್ಜರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಲೆಡ್ಜರ್ಸ್, ಎಂಟರ್. ಇಲ್ಲಿ ಇರೋ ಲೆಡ್ಜರ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡಿರೋ. ಇಲ್ಲಿ ಯಾವ್ದಾದ್ರು ಲೆಡ್ಜರ್ಸ್ ನ ನೀವು ಆಲ್ಟರ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ವೇಜಸ್ ನಾವು ಆಲ್ಟರ್ ಮಾಡೋಣ. ಎಂಟರ್. ಇಲ್ಲಿ ವೇಜಸ್ ನ ವರ್ಕರ್ಸ್ ವೇಜಸ್ ಅಂತೇಳಿ ನಾನು ಆಲ್ಟರ್ ಮಾಡ್ತಾ ಇದ್ದೀನಿ. ವೇಜಸ್ ಫಾರ್ ವರ್ಕರ್ಸ್, ವೇಜಸ್ ಫಾರ್ ವರ್ಕರ್ಸ್, ಎಂಟರ್, ಎಂಟರ್. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ನೀವು ಯಾವುದೇ ಗ್ರೂಪ್ ಬೇಕಾದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಎಂಟರ್. ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. GST ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ GST ಡೀಟೇಲ್ಸ್ ನೋ. ಇನ್ಕ್ಲೂಡ್ ಇನ್ ಅಸೆಸಬಲ್ ವ್ಯಾಲ್ಯೂ ಫಾರ್ ಕ್ಯಾಲ್ಕುಲೇಷನ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವು ಇಲ್ಲಿ ತೋರಿಸೋದಿಲ್ಲ, ಯಾಕಂದ್ರೆ ನಾವು ವರ್ಕರ್ಸ್ಗೆ ಸ್ಯಾಲರಿ ಮತ್ತು ವೇಜಸ್ ಅನ್ನ ಪೇ ಮಾಡಿದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಆ ಎಂಟ್ರಿ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿ ಎಂಟರ್ ಆರ್ ಎಕ್ಸೆಪ್ಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ವೇಜಸ್ ಇದಿದ್ದು ವೇಜಸ್ ಫಾರ್ ವರ್ಕರ್ಸ್ ಅಂತ ಆಲ್ಟರ್ ಆಗಿದೆ. ನೀವು ಇಲ್ಲಿ ಯಾವುದೇ ಲೆಡ್ಜರ್ಸ್ ಅನ್ನ ಡಿಲೀಟ್ ಮಾಡ್ಬೇಕಂದ್ರೆ ಯಾವ ಲೆಡ್ಜರ್ ನ ಡಿಲೀಟ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೇಲ್ಸ್ ಎಟ್ ದ ರೇಟ್ 18% ಅನ್ನ ನಾನು ಡಿಲೀಟ್ ಮಾಡ್ತೀನಿ. ಟ್ಯಾಲಿಯಲ್ಲಿ ಯಾವುದೇ ಲೆಡ್ಜರ್ಸ್ ನ ನೀವು ಡಿಲೀಟ್ ಮಾಡ್ಬೇಕಂದ್ರೆ ಕೀಬೋರ್ಡ್ ಇಂದ ಆಲ್ಟ್ ಡಿ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಡಿಲೀಟ್ ಆಪ್ಷನ್ ಬಂದಿದೆ. ಡಿಲೀಟ್ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಡಿಲೀಟ್ ಬೇಡ ಅನ್ನೋ ಹಾಗಿದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಬೋದು. ನಾನೀಗ ಡಿಲೀಟ್ ಮಾಡ್ತಾ ಇದ್ದೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವೀಗ ನೋಡ್ತಾ ಇರ್ಬೋದು ಸೇಲ್ಸ್ ಅಟ್ ದ ರೇಟ್ 28% ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನಾನು ಲೆಡ್ಜರ್ನ ಡಿಲೀಟ್ ಮಾಡಿದ್ದೀನಿ. ಇನ್ನೊಂದು ಲೆಡ್ಜರ್ ನಾವಿಲ್ಲಿ ಎಡಿಟ್ ಮಾಡೋಣ. ಪರ್ಚೇಸ್ ಅಟ್ ದ ರೇಟ್ 12%, ಎಂಟರ್. ಇದು 12% ಇರೋದಿನ ನಾನು 28% ಮಾಡ್ತಾ ಇದ್ದೀನಿ. ಪರ್ಚೇಸ್ ಅಟ್ ದ ರೇಟ್ 28%, ಎಂಟರ್, ಎಂಟರ್. ಅಂಡರ್ ಅಲ್ಲಿ ನೀವು ಚೇಂಜಸ್ ಬೇಕಾದ್ರೆ ಮಾಡ್ಕೋಬಹುದು. ಪರ್ಚೇಸ್ ಅಕೌಂಟ್, ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. GST ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ GST ಡೀಟೇಲ್ಸ್ ನೋ. ಇನ್ಕ್ಲೂಡ್ ಇನ್ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಎಂಟರ್ ಆರ್ ಎಕ್ಸೆಪ್ಟ್. ಇಲ್ಲಿ ನೀವು ನೋಡ್ಬೋದು ಪರ್ಚೇಸ್ ಅಟ್ ದ ರೇಟ್ 12% ಇದ್ದಿದ್ದನ್ನ ನಾವು ಪರ್ಚೇಸ್ ಅಟ್ ದ ರೇಟ್ 28% ಆಲ್ಟರ್ ಮಾಡಿದ್ದೀವಿ. ನೀವು ಇದೇ ರೀತಿ ಯಾವ ಲೆಡ್ಜರ್ ಬೇಕಾದರೂ ನೀವು ಆಲ್ಟರ್ ಮಾಡ್ಕೋಬಹುದು. ಯಾವ ಲೆಡ್ಜರ್ ಬೇಡ ನಿಮ್ಗೆ ಅದನ್ನ ನಾವಿಲ್ಲಿ ಡಿಲೀಟ್ ಸಹ ಮಾಡಬಹುದು. ನೆಕ್ಸ್ಟ್ ಕ್ರಿಯೇಟ್, ಶೋ ಮೋರ್, ಎಂಟರ್. ಈಗ ನಾವು ಗ್ರೂಪ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಆಲ್ಟರ್ ಮಾಡೋದು, ಡಿಲೀಟ್ ಮಾಡೋದಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಲೆಡ್ಜರ್ಸ್ ಕ್ರಿಯೇಷನ್, ಆಲ್ಟ್ರೇಷನ್ ಅಂಡ್ ಡಿಲೀಟ್ ಯಾವ ರೀತಿ ಮಾಡೋದಂತ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಕಾಸ್ಟ್ ಕ್ಯಾಟಗರಿ, ಕಾಸ್ಟ್ ಸೆಂಟರ್ ಕ್ಲಾಸಸ್ ಅಂದ್ರೆ ಏನು ಮತ್ತೆ ಅದನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು, ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.